ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶ್ವಾರ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಆ್ಯಂಡ್ ತುಂಬಾ ಹದಗೆಡ್ತಿದೆ. ನಮ್ಮಿಂದ ನಾವೇನೇ ನೆಮ್ಮದಿನ ಹಾಳು ಮಾಡ್ಕೊಳ್ತಿದ್ದೀವಿ ಆ್ಯಂಡ್ ಡಿಪ್ರೆಷನ್ಗೆ ಒಳಗಾಗ್ತಾ ಇದ್ದೀವಿ ಆ್ಯಂಡ್ ನಮ್ಮ ಸ್ಟ್ರೆಸ್ಸನ್ನು ನಾವೇ ತಗೊಳ್ತಾ ಇದ್ದೀವಿ. ನೆಮ್ಮದಿ ಎಲ್ಲೂ ಸಿಗಲ್ಲ, ನಾವೇ ಕಂಡುಕೊಳ್ಬೇಕು ಆ್ಯಂಡ್ ನೆಮ್ಮದಿನ ನಾವೇ ಹಾಳು ಮಾಡ್ಕೊಳ್ತಕ್ಕಂಥದ್ದು. ಸ್ನೇಹಿತರೆ, ಏನಪ್ಪ ಹೀಗೆ ಮಾತಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರಾ? ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಆ್ಯಂಡ್ ಎಪಿಸೋಡಲ್ಲಿ ನಮಗೆ ನಾವು ಒಂದು ನಮ್ಮದೇ ಆದಂತಹ ಟೈಮ್ನ ನಮಗೋಸ್ಕರ ನಾವೇ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಕೊಟ್ಟರೆ ನಮ್ಮ ಒಂದು ಯಾವುದೇ ಒಂದು ಸ್ಟ್ರೆಸ್ ಆಗಿರ್ಬೋದು, ಯಾವುದೇ ಒಂದು ನಮಗೆ ಒಂದು ಸ್ಟ್ರೆಸ್ಫುಲ್ ಏನೇ ಒಂದು ಟೆನ್ಷನ್ ಇರ್ಬೋದು, ಎಲ್ಲ ಹೇಗೆ ಹೀಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚಿಸ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ಈ ಒಂದು ಅರ್ಧ ಗಂಟೆ ಸುಮ್ಮನೆ ಕಣ್ಣು ಮುಚ್ಚಿ ಕೂತ್ಕೊಳ್ತಕ್ಕಂತಹದ್ದು ಅಂತ ಅಂದರೆ ಏನು ಅಂತ ಅಂದರೆ ದಟ್ ನಾಟ್ ಒಂದು ಮೆಡಿಟೇಷನ್, ಒಂದು ಧ್ಯಾನ ಆಗಿರ್ಬೋದು, ಅದಲ್ಲ. ಸೊ ಮೆಡಿಟೇಷನ್ ಅಂತ ಬಂತು ಅಂದ್ರೇ ಈ ಒಂದು ತಲೆಯಿಂದ ಕಾಲ್ವರೆಗೂ ಕೂಡ ಒಂದು ನಮ್ಮ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯ ತುಂಬಾ ಬಿಲ್ಡ್ ಆಗ್ತಕ್ಕಂತಹದ್ದು ಒಂದು ಮೆಡಿಟೇಷನ್ಸ್. ಸೊ ಆ ಮೆಡಿಟೇಷನ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ನಮಗೆ ಸಾವಿರಾರು ಕೋಟಿ ಥಾಟ್ಸ್ಗಳು ಬರ್ತಾ ಇರುತ್ತೆ. ಸೊ ನನಗೆ ಕೆಲವೊಬ್ಬರು ಆವಾಗವಾಗ ಬಂದು ಹೇಳ್ತಾ ಇರ್ತಾರೆ, ನಾನು ಯಾವಾಗಲೇ ಒಂದು ಮೆಡಿಟೇಷನ್ನ ಮಾಡಲಿಕ್ಕೆ ಕೂತ್ಕೊಳ್ಳಿ ಏನೇನೋ ಥಾಟ್ಸ್ ಬರ್ತಾ ಇರುತ್ತೆ, ಅದಕ್ಕೆ ಮೇಡಮ್ ನಾನು ಸ್ಟಾಪ್ ಮಾಡಿಬಿಟ್ಟೆ. ಸೊ ಮೆಡಿಟೇಷನ್ ಮಾಡ್ತಕ್ಕಂಥದ್ದು ಅಂತಂದರೆ ಏನು, ನಮ್ಮ ಆ ಒಂದು ಟೆನ್ಷನ್ ಪ್ಯಾನಿಕ್ ಮೂಡ್ನ ಒಂದು ಕಾಮ್ ಮೈಂಡ್ಗೆ ತರ್ತಕ್ಕಂಥದ್ದು, ಅದು ನಮ್ಮ ಸೆಲ್ಫ್ ಲವ್ನ ಹೀಲ್ ಮಾಡ್ತಕ್ಕಂತಹದ್ದು. ಸೊ ಇಲ್ಲಿ ನಾವು ಮೆಡಿಟೇಷನ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಥಾಟ್ಸ್ ಬರಬಾರ್ದು ಅಂತ ಏನಿಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಒಂದು 10 ನಿಮಿಷ ಅಥವಾ ಒಂದು 5 ನಿಮಿಷ ಕಣ್ಮುಚ್ಚಿ ಕೂತ್ಕೊಳ್ತೀವಿ, ಸಾವಿರಾರು ಕೋಟಿ ಥಾಟ್ಸ್ಗಳು ಬಂದು ಹೋಗ್ತಾ ಇರ್ತವೆ. ಸೊ ನಮ್ಮ ಮಕ್ಕಳು ಕ್ಲಾಸಿಂದ ಬಂದಿಲ್ಲ, ಅಥವಾ ನಾನು ಅಡುಗೆ ಮಾಡ್ತಾ ಇದ್ದೀನಿ, ಅಥವಾ ನಾನು ಪಾತ್ರೆ ತೊಳಿಬೇಕಿತ್ತು, ಅಥವಾ ಅಲ್ಲಿ ಏನು ನ್ಯೂಸ್ ಏನಾಯಿತು, ಅಥವಾ ನನ್ನ ಈ ಸೋಷಿಯಲ್ ಮೀಡಿಯಾ ಏನಾಯಿತು, ಯಾರು ಏನು ಪೋಸ್ಟ್ ಹಾಕಿದ್ರು, ಈ ರೀತಿ ನಾನಾ ಕ್ವಶನ್ಸ್ಗಳು, ನಾನಾ ಥಾಟ್ಸ್ಗಳು ನನಗೆ ಮೈಂಡ್ಗೆ ಬರ್ತಾ ಇರುತ್ತೆ. ಸೊ ಯಾರೇ ನಾನು ಸಜೆಸ್ಟ್ ಮಾಡೋದು ಒಂದೇ, ಸ್ಟಾರ್ಟಿಂಗು ಒಂದು 10 ನಿಮಿಷ ಅಂತಲೂ ಹೇಳಲಿಕ್ಕಾಗಲ್ಲ, 1 ನಿಮಿಷ, 10 ಸೆಕೆಂಡ್, 30 ಸೆಕೆಂಡ್ ಈ ರೀತಿ ಮೆಡಿಟೇಷನ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ನಿಮಗೆ ಫಾರ್ ಎಕ್ಸಾಂಪಲ್ ಥಾಟ್ಸ್ ಬಂತ, ನಾನು ಏನೋ ಒಂದು ಅಲ್ಲಿ ಪಾತ್ರೆ ತೊಳೆದಿಲ್ಲ, ನಾನು 10 ನಿಮಿಷ ನನಗೋಸ್ಕರ ನಾನೇ ಅಲ್ಲ, ನನ್ನ ಯಶೋಧನೇ ಅಲ್ಲ. ಸೊ ಅವಾಗ ನಮ್ಮ ಒಂದು ಹೀಲ್ ಕಡಿಮೆ ಆಗ್ತಾ ಬರುತ್ತೆ, ನಮ್ಮ ಒಂದು ಯಾವುದೇ ಟೆನ್ಷನ್ ಕೂಡ ಕಾಮ್ ಆಗ್ತಾ ಬರುತ್ತೆ. ಯಾಕಂದರೆ ನಾವು ಯಾವುದೇ ಒಂದು ಟೆನ್ಷನ್ನು ಕೂಡ ಎಲ್ಲವನ್ನ ಕೂತ್ಕೊಂಡು ನಮ್ಮನ್ನು ನಾವು ಹೀಲ್ ಮಾಡ್ಕೊಳ್ಬೇಕು, ನಮ್ಮ ಮೈಂಡನ್ನು ನಾವು ಕಾಮ್ ಮಾಡ್ಕೊಳ್ಬೇಕಂತ ಒಂದು 10 ನಿಮಿಷ ನಾವು ಧ್ಯಾನ ಅಥವಾ ಸುಮ್ಮನೆ ನಮಗೋಸ್ಕರ ನಾವು ಏನು ಥಾಟ್ಸ್ ಇಟ್ಕೊಳ್ದಂಗೆ ನಾವು ಮಾಡ್ತಾ ಇದ್ದೀವಿ. ನಾನು ಇಲ್ಲಿ ಹೇಳ್ತಾ ಇರೋದು, ನೀವು ಧ್ಯಾನನೂ ಮಾಡಬೇಡಿ, ಜಸ್ಟ್ ನೀವು ಅಲ್ಲಿ ನಾನು ಫಾರ್ ಎಕ್ಸಾಂಪಲ್ ನಾನು ಯಶೋಧನೇ ಅಲ್ಲ, ನಾನೊಂದು ವರ್ಕ್ ಮಾಡ್ತಾ ಇದ್ದೀನಿ ಅಥವಾ ನಾನೊಂದು ವಿಡಿಯೋ ಮಾಡ್ತಾ ಇದ್ದೀನಿ, ಯಾವುದೂ ಅಲ್ಲ, ನನಗೆ ಯಾವ ಕೆಲಸ ಇದೆ ಅದು ಯಾವುದೂ ಅಲ್ಲ. ಆಟೋಮೆಟಿಕಲಿ ಸಬ್ಕಾನ್ಷಿಯಸ್ ಮೈಂಡ್ಗೆ ನೀವೇನೋ ಒಂದು ಅಡುಗೆ ಮಾಡ್ತಾ ನಾನು ಅಡುಗೆ ಮಾಡಬೇಕು ಅಂತ ನಿಮಗೆ ಥಾಟ್ಸ್ ಬರುತ್ತೆ. ನಿಧಾನವಾಗಿ ಅಡುಗೆ ಅಲ್ವಾ, ಆಮೇಲೆ ಮಾಡಿದ್ರಾಯ್ತು, ಇವಾಗ ನನಗೆ ಇದು ಕೆಲಸ ಇದೆ ಅಂತ ಈ ರೀತಿ ಹೇಳ್ತಾ ತಂತಾನಾಗಿ ನಿಧಾನವಾಗಿ ಆ ಮೈಂಡ್ ಸಬ್ಕಾನ್ಷಿಯಸ್ ಮೈಂಡಿಗೆ ಅರ್ಥ ಆಗೋಗ್ಬಿಡುತ್ತೆ. ಸೊ ಯಾಕೋ ನಾನು ಎಷ್ಟೇ ಪ್ರೆಷರ್ ಹಾಕಿ ಎಷ್ಟೇ ಒಂದು ಏನೇ ಮಾಡಿದ್ರು ಕೂಡ ಅವರು ಆ ಕೆಲಸದ ಕಡೆ ಹೋಗ್ತಾ ಇಲ್ಲ. ಇವಾಗ ವ್ಯಾಲ್ಯೂ ಇದ್ ಕಡೆ ಮನುಷ್ಯರು ಇದ್ದೇ ಇರ್ತಾರಲ್ವಾ, ಯಾವಾಗ ವ್ಯಾಲ್ಯೂ ಸಿಗಲ್ಲ ತಂತಾನಾಗೆ ಕಡಿಮೆ ಆಗ್ತಾ ಬರುತ್ತೆ. ಡಸಂಟ್ ಮ್ಯಾಟರ್, ಅದು ತಕ್ಷಣದಲ್ಲಿ ಆ ಗ್ಯಾಪಲ್ಲಿ ಯಾವ ಥಾಟ್ಸ್ ಬರಲ್ಲ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ, ಅದು ಡಸಂಟ್ ಮ್ಯಾಟರ್. ಸೊ ನೀವು ಆ ಒಂದು ತಂತಾನಾಗೆ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ ಆ ಒಂದು ಸ್ಲೋ ಮೋಷನಲ್ಲಿ. ಸೊ ನಿಮ್ಮ ಒಂದು ಮೈಂಡ್ ಸೆಟ್. ಸೊ ಹಾಗಾಗಿ ನೀವು ಒಂದು ಮೆಡಿಟೇಷನ್ ಮಾಡ್ತಾ ಇದ್ದೀರಾ ಅಥವಾ ನಿಮಗೋಸ್ಕರ ನೀವು ಕೂತ್ಕೊಂಡಿದ್ದೀರಾ ಅಂತ ಅಂದರೆ ದಯವಿಟ್ಟು ಒಂದು 5 ನಿಮಿಷ ಅಥವಾ 10 ನಿಮಿಷ ಸ್ಟಾರ್ಟಿಂಗಿಂದ ನಿಮಗೋಸ್ಕರ ನೀವು ಟೈಮ್ ಕೊಡಿ. ಎಲ್ಲ ಟೆನ್ಷನ್ಸು, ಒಂದು ಶೇರ್ ಮಾರ್ಕೆಟ್ ಬಿದ್ದೋಯ್ತು, ಅಥವಾ ನ್ಯೂಸಲ್ಲಿ ಒಬ್ಬರು ಸತ್ತೋದ್ರು, ನಮ್ಮ ಫ್ಯಾಮಿಲಿ ಹಂಗಾಯಿತು, ಗಂಡ ಬಿಟ್ಟೋದ್ರು, ಸೊ ನನ್ನ ಸಂಗಾತಿ ಬಿಟ್ಟೋದ್ರು, ಯಾವುದೇ ಟೆನ್ಷನ್ ಇರಲಿ ಏನೇ ಹೋಗಲಿ, ಒಂದು 10 ನಿಮಿಷ ಹೀಗೆ ಬರ್ತಾ ದಿನದಲ್ಲಿ ಅರ್ಧ ಗಂಟೆ ಏನಾದರೂ ಕೂಡ ನಿಮ್ಮ ಲೈಫ್ ಏನಾಗಿದೆ, ಒಂದು ಮೈಂಡ್ ತುಂಬ ಕಾಮ್ ಆಗಿರಬೇಕು, ಏನನ್ನೂ ಕೂಡ ಯೋಚನೆ ಮಾಡಬಾರ್ದು, ಶಾಂತವಾಗಿರಬೇಕು. ಎಕ್ಸ್ಪೀರಿಯನ್ಸು, ನಾನು ಯಾವಾಗ ಒಂದು ಅರ್ಧ ಗಂಟೆ ನನಗೋಸ್ಕರ ನಾನು ಟೈಮ್ನ ಕೊಟ್ಕೊಂಡು ನನ್ನ ಬಗ್ಗೆ ಒಂದು ಹೀಲ್ ಮಾಡ್ತಾ ಇರ್ತೀನೋ, ಅಥವಾ ನನಗೋಸ್ಕರ ಏನೋ ಒಂದು ಮೈಂಡ್ನ ಕಾಮ್ ಮಾಡ್ಕೊಳ್ತಿರ್ತೀನೋ, ನೆಕ್ಸ್ಟ್ ಡೇ ಈ ಒಂದು ಯಾವುದೇ ಒಂದು ಎನರ್ಜಿ ಇರಲಿ, ನಾನು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಿರಲಿ, ಯಾವುದೇ ಒಂದು ಹೀಲಿಂಗ್ ಇರಲಿ, ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ. ಮೈ ಎಕ್ಸ್ಪೀರಿಯನ್ಸ್. ಅದಕ್ಕೋಸ್ಕರ ಈ ಒಂದು ಮಾತು
ಮಾತನ್ನು ನಿಮಗೆ ಹೇಳಲಿಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಆ ಒಂದು ನಿಮಗೋಸ್ಕರ ನೀವು ಸ್ಟಾರ್ಟಿಂಗ್ಗೆ ನಾನು ಅರ್ಧ ಗಂಟೆ 10 ನಿಮಿಷ ಅಂತ ಕೊಡ್ಲಿಕ್ಕೆ ಹೋಗಬೇಡಿ. ಮೈಂಡಿಗೆ ಆ್ಯಂಡ್ ನಿಮಗೆ ತುಂಬಾ ಸ್ಟ್ರೆಸ್ ಆಗುತ್ತೆ. 1 ನಿಮಿಷದಿಂದ ಸ್ಟಾರ್ಟ್ ಮಾಡಿ. ನಿಮಗೋಸ್ಕರ ನೀವೇ ಧ್ಯಾನನೂ ಮಾಡಬೇಡಿ, ಯಾವುದೇ ರೀತಿ ಮೆಡಿಟೇಷನ್ನು ಮಾಡಬೇಡಿ. ನಿಮಗೋಸ್ಕರ ಯಾವುದೇ ರೀತಿ ಟೆನ್ಷನ್ಸ್ ಥಾಟ್ಸ್ ಬರುತ್ತೆ ತಂತಾನೆಗೆ, ಆ ಥಾಟ್ಸು ಈಗ ನಮ್ಮ ಮಕ್ಕಳನ್ನ ಅಥವಾ ಏನೋ ಗಲಾಟೆ ಮಾಡ್ತಿದ್ದಾರೆ, ಅಥವಾ ನಾನು ಏನೋ ಅಡುಗೆ ಮಾಡಬೇಕು, ಅಥವಾ ಏನೋ ಶೇರ್ ಮಾರ್ಕೆಟ್ ಬಿದ್ದೋಯ್ತು, ಇದ್ರ ಬಗ್ಗೆ ಥಾಟ್ಸ್ಗಳು ಬರ್ತಾ ಇರುತ್ತೆ. ಅದನ್ನು ಸೈಡ್ಗೆ ಲೆಟ್ ಗೋ ಮಾಡಬೇಕು, ಅದನ್ನು ಮೂವ್ ಮಾಡಿಬಿಡ್ಬೇಕು. ಸೊ ಅದು ಬರ್ತಾ ಇರುತ್ತೆ, ಅದನ್ನು ನೆಕ್ಸ್ಟ್ ಯೋಚನೆ ಮಾಡೋಣ. ಇವಾಗ ನಾನು ಈ ಒಂದು ಸಿಚುವೇಶನಲ್ಲಿ ಇದ್ದೀನಿ, ನನಗೋಸ್ಕರ ನಾನು ಟೈಮ್ ಕೊಡೋಣ ಅಂತ 1 ನಿಮಿಷದಿಂದ ಸ್ಟಾರ್ಟ್ ಮಾಡಿ. ದಿನದಲ್ಲಿ ಬರ್ತಾ ಬರ್ತಾ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆನಾದರೂ ನಿಮಗೋಸ್ಕರ ನೀವು ಪೇಷನ್ಸಿಂದ, ಕಾಮ್ ಮೈಂಡಿಂದ, ನೇಚರಿಂದ, ಒಂದು ಮೌನವಾದಂತಹ ವಾತಾವರಣದಿಂದ ಈ ನೇಚರ್ನ ಸವಿತಕ್ಕಂತಹದ್ದು ಕಣ್ಣು ಮುಚ್ಚಿ ಒಂದು ಅರ್ಧ ಗಂಟೆ ಕೂತ್ಕೊಳ್ಳಿ ಸ್ನೇಹಿತರೆ. ನಿಜವಾಗ್ಲೂ ಕೂಡ ಒಂದು ಒಳ್ಳೆ ಅತ್ಯದ್ಭುತವಾದಂತಹ ಬದುಕನ್ನು ನೀವು ಕಾಣಲಿಕ್ಕೆ ಸಹಾಯ ಆಗುತ್ತೆ. ಆ್ಯಂಡ್ ಯಾವುದೇ ರೀತಿ ಡಿಪ್ರೆಷನ್ ಆಗಲಿ, ಯಾವುದೇ ರೀತಿ ಟೆನ್ಷನ್ಸ್ ಆಗಲಿ, ಮತ್ತು ಯಾವುದೇ ರೀತಿ ಸಮಸ್ಯೆಗಳು ಬರಲಿ, ಆ ಸಮಸ್ಯೆಗಳನ್ನ 10 ಸಾರಿ ಕೂತ್ಕೊಂಡು ನೀವೇ ಯೋಚನೆ ಮಾಡ್ತೀರಾ ಯಾವ ರೀತಿ ಬಗೆಹರಿಸ್ಬೋದು ನಾನು ಅಂತ. ಇದೇ ರೀತಿ ಒಂದು ದಿನದಲ್ಲಿ ಅಟ್ಲೀಸ್ಟ್ ಒಂದು 3 ನಿಮಿಷ, 5 ನಿಮಿಷ, 10 ನಿಮಿಷ, ಒಂದು ಅರ್ಧ ಗಂಟೆ, ಈ ರೀತಿ ಒಂದು 20 ನಿಮಿಷ, ಒಂದು 15 ನಿಮಿಷ ಆಗಲಿಲ್ವಾ, ಒಂದು 10 ನಿಮಿಷನಾದರೂ ಕೂಡ ನಿಮಗೋಸ್ಕರ ಸುಮ್ಮನೆ ಒಂದು 10 ನಿಮಿಷ ನಿಮ್ಮ ರೂಮಲ್ಲೋ ಅಥವಾ ಎಲ್ಲೋ ಸೈಲೆಂಟಾಗಿ ಕೂತ್ಕೊಬಿಡಿ. ಆ ಎಲ್ಲವನ್ನ ಕೂಡ ಹೀಲ್ ಮಾಡ್ತಾ ಬರುತ್ತೆ. ನಿಮಗೆ ಗೊತ್ತಿಲ್ಲದೆ ಇರೋ ಥರ ಆಪೋಸಿಟ್ ವ್ಯಕ್ತಿ ನಿಮ್ಮನ್ನು ನೋಡ್ತಾ ಇರ್ತಕ್ಕಂಥವ್ರು ಇಷ್ಟೇ ಸಮಸ್ಯೆ ಇದ್ರೂ ಕೂಡ ಬೇರೆ ಒಬ್ಬ ವ್ಯಕ್ತಿಗೆ ನೀವು ಇಂಪ್ರೆಸ್ ಆಗ್ತೀರಾ. ಹೇಗೆ ನೀವು ಇಷ್ಟೊಂದು ಕಾಮ್ ಆಗಿರ್ತೀರಾ, ಏನೋ ಒಂಥರ ಬದಲಾವಣೆನ ನಿಮಗೆ ನೀವೇ ನೋಡ್ತೀರಾ. ಅದರಲ್ಲೂ ಆಕ್ಚುಲಿ ಸೈನ್ಸಲ್ಲಿ ಕೂಡ ಪ್ರೂವ್ ಆಗಿದೆ, ಒಬ್ಬ ವ್ಯಕ್ತಿ 3 ನಿಮಿಷ ಅಟ್ಲೀಸ್ಟ್ ದಿನದಲ್ಲಿ 3 ನಿಮಿಷ ತನ್ನ ದೇಹದ ತನ್ನ ಜೊತೆ ಮಾತಾಡಿಕೊಂಡ್ರೆ ಎಷ್ಟೋ ಪ್ರಮಾಣದ ಒಂದು ಕಾಯಿಲೆಗಳು ನಿವಾರಣೆ ಆಗುತ್ತೆ, ಎಷ್ಟೋ ಹೀಲ್ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್, ನಿಮಗೆ ಕಾಲು ಮುರಿದೋಗಿದೆ ಅಂತ ಅನ್ಕೊಳ್ಳಿ. ಅಯ್ಯೋ ಮೈ ಗಾಡ್, ನನಗೆ ಇಷ್ಟು ವರ್ಷ ಎಷ್ಟು ಹೆಲ್ಪ್ ಮಾಡಿದ್ಯಾ, ಎಷ್ಟು ನಡೆದಾಡಕ್ಕೆ ಹೆಲ್ಪ್ ಮಾಡಿದ್ಯಾ, ಬೇಜಾರು ಮಾಡ್ಕೋಬೇಡ, ನಿನಗೆ ನೋವಾಗ್ತಿದ್ಯಾ, ಇದನ್ನೆಲ್ಲ ನಾನು ಸರಿ ಮಾಡ್ತೀನಿ, ನಿನಗೆ ಪ್ರೀತಿಯಿಂದ ಒಂದು ವೈಬ್ಸ್ ಕೊಡ್ತೀನಿ. ಈ ರೀತಿ ನಿಮ್ಮ ದೇಹವನ್ನು ನಿಮ್ಮ ದೇಹ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಜೊತೆ ನೀವು ಒಂದು ಸೆಲ್ಫ್ ಲವ್ ಮಾಡ್ಕೊಳ್ಳಿ. ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ನಿಮಗೋಸ್ಕರ ಟೈಮ್ ಕೊಟ್ಟು ಎಷ್ಟೋ ಪ್ರಮಾಣದ ಒಂದು ಡಿಪ್ರೆಷನ್ ಆಗಿರ್ಬೋದು, ನಿಮ್ಮ ಒಂದು ಕೆಲಸ ಕಾರ್ಯಗಳ ಒತ್ತಡ ಆಗಿರ್ಬೋದು, ನೀವು ಏನು ಸಮಸ್ಯೆಗಳು ಬಂದರೆ ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನೋದಾಗಿರ್ಬೋದು, ಪ್ರತಿ ಒಂದಕ್ಕೂ ಕೂಡ ಎಕ್ಸ್ಟ್ರಾರ್ಡಿನರಿ ಲೈಫ್ ನಿಮ್ಮದಾಗುತ್ತೆ. ಇದು ಹೇಗೆ ಸಾಧ್ಯ, ಇದೆಲ್ಲ ಹೇಗೆ ಮಾಡ್ತಿದ್ಯಾ? ಸೊ ಎಲ್ಲರೂ ನಿಮ್ಮನ್ನು ಏನು ಗುರುತಿಸಿ ಕೇಳಬೇಕು ಅಂತ ಏನಿಲ್ಲ. ನೀವು ಹೊರಗಡೆ ಆಸ್ ಯೂಶುವಲ್ ಇದ್ದಾಗ ನೀನು ಹೇಗೆ ಇಷ್ಟೊಂದು ಆರಾಮಾಗಿದೆಯಾ, ಹೇಗೆ ಇಷ್ಟೊಂದು ಕಾಮ್ ಮೈಂಡಲ್ಲಿ ಇದೆಯಾ ಅಂತ ಕೇಳ್ತಾರೆ. ಅವಾಗ ನೀವು ಅವರಿಗೊಂದು ಇಂಪ್ರೆಸ್ ಆಗ್ತೀರಾ. ಸೊ ಅದೇ ಖಂಡಿತ ಮ್ಯಾಟ್ರೇ ಆಗಲ್ಲ. ಅದು ಖಂಡಿತ ಒಂದು ಅಟ್ಲೀಸ್ಟ್ ದಿನದಲ್ಲಿ ಒಂದು 10 ನಿಮಿಷನಾದರೂ ಕೂಡ ನಿಮಗೋಸ್ಕರ ನೀವು ಮಾತಾಡ್ತಾ ಬನ್ನಿ. ಜೀವನದಲ್ಲಿ ನಮಗೆ ಏನಾಗ್ಬಿಟ್ಟಿದೆ ಅಂತಂದರೆ, ನಾನು ಎಕ್ಸ್ಪೀರಿಯನ್ಸ್ ಇವತ್ತಿನ ಒಂದು ವಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದನ್ನು ನಾನು ಅನ್ಬಿಲೀವೇಬಲ್, ನನ್ನಲ್ಲಿ ಬದಲಾವಣೆ ಕಂಡಂಥದ್ದು. ಹಾಗಾಗಿ ಪ್ರತಿದಿನ ಮಾಡ್ತಾ ಬನ್ನಿ ಸ್ನೇಹಿತರೆ. ಇದನ್ನು ನನಗೆ ಫಾರ್ ಎಕ್ಸಾಂಪಲ್, ಇವಾಗ ಮೊಬೈಲ್ ಇಲ್ಲ ಅಂತ ಅಂದರೆ ಯಾರು ಕೂಡ ಒಬ್ಬೊಬ್ಬರ ಹತ್ರ 2 ಮೊಬೈಲ್ ಇರುತ್ತೆ. ಇವಾಗ ಅಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಸೊ ಇವಾಗ ಡ್ರಗ್ಸು, ಗಾಂಜಾ, ಇವಾಗ ಆಲ್ಕೋಹಾಲ್ ಇಲ್ಲ ಅಂತಂದರೆ ನಮ್ಮ ಒಂದು ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗಲ್ಲ. ನಾವು ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿರ್ತೀವಿ. ನಾವು ಇನ್ಕ್ಲೂಡಿಂಗ್ ಫೋನ್ ಅಂತಲ್ಲ, ನಾನು ಹೇಳ್ತಕ್ಕಂತಹದ್ದು ಒಂದು ರಿಲೇಷನ್ಶಿಪ್ ಆಗಿರಲಿ, ಒಂದು ಫೋನ್ ಆಗಿರಲಿ, ಒಂದು ಗಾಂಜಾ ಆಗಿರಲಿ, ಒಂದು ಆಲ್ಕೋಹಾಲ್ ಆಗಿರಲಿ, ಲೈಫಲ್ಲಿ ಇದಿಲ್ಲದೆ ನಾನು ಬದುಕ್ತೀನಿ ಅನ್ನೋ ರೀತಿ ನಮ್ಮ ಲೈಫ್ನ ನಾವು ಅಡಿಕ್ಟ್ ಆಗಬೇಕು. ಸೊ ಈ ಫೋನ್ ಇಲ್ಲದೆ ನಾವು ಹೇಗೆ ಅವಾಯ್ಡ್ ಮಾಡೋದು ಅನ್ನೋದನ್ನು ನಾನು ವಿಡಿಯೋ ಮಾಡಿದ್ದೀನಿ. ಇದ್ರ ಬಗ್ಗೆ ಹೆಚ್ಚಿನದಾಗಿ ವಿಡಿಯೋ ಮಾಡ್ತಾ ಹೋದರೆ ತುಂಬಾ ಮಾಡ್ತಾ ಹೋಗ್ಬೋದು. ಅವಶ್ಯಕತೆ ಇದೆ. ಫೋನು ಇವತ್ತು ಅಂಥ ಟೆಕ್ನಾಲಜಿ ಬಂದಿದೆ, ಎಷ್ಟಿದೆ ಅಷ್ಟಿರಬೇಕು. ಅದಕ್ಕೆ ಅಡಿಕ್ಟ್ ಆಗ್ತಕ್ಕಂಥ ಸಂಬಂಧ ಅಲ್ಲ. ನಾನು ಹೇಳೋದು ಸಜೆಷನ್ ಏನಂತ ಅಂದರೆ, ಆ ಫೋನು ಒಂದಕ್ಕೆ ಅಲ್ಲ, ಇನ್ಕ್ಲೂಡಿಂಗ್ ರಿಲೇಷನ್ಶಿಪ್ ನಿಮ್ಮ ಲೈಫಲ್ಲಿ ಇದ್ರೂ ಕೂಡ ಇದಿಲ್ಲದೆ ನಾನು ಬದುಕ್ತೀನಿ, ಇದಿಲ್ಲದೆ ನಾನು ಆರಾಮಾಗಿರ್ತೀನಿ, ಇದಿಲ್ಲದೆ ನಾನು ಜೀವನ ಮಾಡ್ಬೋದು ಅನ್ನೋದನ್ನು ನಮ್ಮ ಲೈಫಲ್ಲಿ ನಾವು ಅಳವಡಿಸ್ಕೊಳ್ತು ಅಂತಂದರೆ ಲೈಫಲ್ಲಿ ಯಾವುದೇ ರೀತಿ ಯಾರೇ ಬಿಟ್ಟೋದ್ರೂ ಕೂಡ, ಏನೇ ಸಮಸ್ಯೆ ಬಂದರೂ ಕೂಡ ನಮ್ಮ ಸೆಲ್ಫ್ನ ನಾವು ಕಂಟ್ರೋಲ್ ಮಾಡಿಕೊಂಡು, ನಮ್ಮನ್ನು ಪ್ರತಿಯೊಂದು ಸಮಸ್ಯೆಗಳನ್ನು ಕೂಡ ಹೀಲ್ ಮಾಡಿಕೊಂಡು ನಾವು ಏನೇ ಬಂದರೂ ನಿಭಾಯಿಸ್ತಕ್ಕಂತಹ ಕೆಪಾಸಿಟಿ ನಮಗೆ ಬರುತ್ತೆ. ಸೊ ಇದ್ರ ಬತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಎಲ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇದೇ ರೀತಿ ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ಆದಂತಹ ವಿಡಿಯೋ ಬರ್ತಾ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಇಲ್ಲಿಗೆ ಮುಗಿಸೋಣ್ವೆ. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.